ಪರ್ಮನೆಂಟ್ ಈ ಸಮುದಾಯಕ್ಕೆ ಗೊತ್ತಿದೆ. ಏನಾದ್ರೂ ನಮ್ಗೆ ತೊಂದರೆ ಮಾಡಿದ್ರೆ ಯಾರು ಬೇಕಾದ್ರೂ ಕಿತ್ತೆಸೆಯುವಂತ ಶಕ್ತಿ ಇರ್ತಕ್ಕಂಥ ಆ ಎಚ್ಚರಿಕೆಯನ್ನು ಕೂಡ ಅರ್ಥ ಮಾಡಿದ್ದಾರೆ. ಯಾರು ಕೇಳ್ತಾ ಇದ್ದೀನಿ ಅಂದ್ರೆ ಇವ್ರು ಬರಬೇಕು. ಯಾರು ಜವಾಬ್ದಾರಿ ಮಂತ್ರಿ ಇದ್ದಾರೆ ಅವ್ರು ಬರಬೇಕು. ಯಾರೋ PM ಕಳಿಸ್ತೀನಿ, ಅಟೆಂಡರ್ ಕಳಿಸ್ತೀನಿ, ಅದು ನಮ್ಗೆ ಮಾಡುವಂತ ಅವಮಾನ. ಅದೆಲ್ಲ ಬಂದು ಜವಾಬ್ದಾರಿಯುತವಾಗಿ ಬಂದು ಮಾತಾಡಿ ಪ್ರಾಬ್ಲಮ್ ಏನಿದೆ ಅದನ್ನ ಸಾಲ್ವ್ ಮಾಡುವಂಥದ್ದಕ್ಕೆ ಏನ್ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳುವಂಥದ್ದು ಸರ್ಕಾರದ ಕರ್ತವ್ಯ ಅಲ್ವಾ? ಅದು ಸರ್ಕಾರ ಕರ್ತವ್ಯ ಅಂತಾರೆ. ಚುನಾವಣೆ ಮುಂಚೆ ಏನ್ ಹೇಳಿದ್ರು ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗ ನಾನು ರೆವಿನ್ಯೂ ಮಿನಿಸ್ಟರ್ ಎಲ್ಲ ನಿಗಮಗಳು ಮಾಡುವಂಥದ್ದು ನನ್ನ ಅಡಿಯಲ್ಲಿ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಸುನಿಲ್ ಹೇಳಿದ ತಕ್ಷಣ ಬೊಮ್ಮಾಯಿ ಅವರಿಗೆ ಮಾತಾಡಿ ನಿಗಮವನ್ನ ಮಾಡಿದೆ, ಸ್ಥಾಪನೆಯನ್ನ ಮಾಡಿದ್ದೀರಿ. ಅದಕ್ಕೆ ಬೇಕಾದಂತ ತಿದ್ದುಪಡಿ, ಕಾನೂನು, ಆಕ್ಟ್ ಎಲ್ಲವನ್ನ ಬದಲಾವಣೆ ಮಾಡಿ ತಂದಿದ್ದೀರಿ. ಅದಕ್ಕೆ ಅನುದಾನ ಕೊಡ್ಬೇಕು. ಕಳೆದ ನಮ್ಮ ಬಜೆಟ್ ಅಲ್ಲಿ ನಾನು ಅನುದಾನವನ್ನ ನೋಡ್ತಾ ಇದ್ದೆ. ಯಾವ ಜಾತಿ ನಿಗಮಗಳು, ಹಿಂದುಳಿದವರು, ಬೇರೆ ಬೇರೆ ನಿಗಮಗಳಿದೆಯೋ, ನಾವು ಹಿಂದೆ 100 ಕೋಟಿ ಕೊಟ್ಟಿದ್ರೆ ಇವರು ಬಂದ ಮೇಲೆ ಅದನ್ನ 20 ಕೋಟಿ 30 ಕೋಟಿ ಇರಿಸ್ತಾರೆ ನಿಗಮಗಳಿಗೆ. ಯಾವ ನಿಗಮದಲ್ಲಿ ಬಡವರಿದ್ದಾರೆ, ಅವರಿಗೆ ಹಣ ಸಹಾಯ ಬೇಕು, ವಿದ್ಯಾರ್ಥಿಗಳಿದ್ದಾರೆ ಸಹಾಯ ಬೇಕು ಅಂತ ನಿಗಮಗಳೆಲ್ಲ ಹಣವನ್ನ ಕಟ್ ಮಾಡಿದ್ದಾರೆ. ಅದನ್ನ ವಿಧಾನಸಭೆಯಲ್ಲೂ ನಾನು ಹೇಳಿದ್ದೀನಿ. ನನಗನ್ಸುತ್ತೆ ನೀವು ಈ ರಾಜ್ಯದಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೀರಿ, ಬಹಳ ಮುಖ್ಯಮಂತ್ರಿ ನೋಡಿದ್ದೀರ. ಒಂದ್ಸರಿ ನೋಡಿ, ಇವಾಗ ನಿಮ್ಮ ಮನೆಯಲ್ಲಿ ನೀವು ಸಾಲ ಮಾಡಬೇಕಾದ್ರೆ ನಿಮ್ಮ ಮನೇಲಿ ಏನಂತಾರೆ? ನಿಮ್ಮ ಮನೆಯಲ್ಲಿ ಮೈಸೂರು ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರು ಹೇಳ್ತಾರೆ ಅಪ್ಪ ಸಾಲ ಮಾಡಿ ನಮ್ಮ ತಲೆನೆಲ್ಲ ಹಾಕ್ಬೇಡಪ್ಪ, ನೋಡ್ಕೊಂಡು ಸಾಲ ಮಾಡು ಅಂತ ಹೇಳ್ತಾರೆ. ಇಲ್ಲ, ಸಾಲ ಮಾಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ. ನಾಳೆ ನಮ್ಮ ಮನೆನೇ ಹೊರಟೋಗ್ತದೋ, ನಮ್ಮ ಮನೇಲಿ ಒಡವೆ ಹೊರಟೋಗ್ತದೋ, ನಮ್ಮ ಹೊಲ ಹೊರಟೋಗ್ತದೆ. ಎಷ್ಟು ಈ ರಾಜ್ಯದಲ್ಲಿ 10 ಜನ ಮುಖ್ಯಮಂತ್ರಿಗಳು ಎಷ್ಟು ಸಾಲ ಮಾಡೋರು? ಸಿದ್ದರಾಮಯ್ಯ ಒಬ್ಬರೇ ಸಾಲ ಮಾಡ. 10 ಜನ ಯಾರಿಲ್ಲ? KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪ, ದೇವರಾಜ ಅರಸ್, ವೀರಪ್ಪ ಮೊಯ್ಲಿ, ಎಲ್ಲ ಯಡಿಯೂರಪ್ಪನವ್ರಿಗೂ ಬೊಮ್ಮಾಯಿವರೆಗೂ ಎಷ್ಟು ಜನ ಸಾಲ ಮಾಡೋರು? ಅದೆಲ್ಲ ಟೋಟಲ್ ಹಾಕಿದ್ರೆ ಇವರು ಅದಕ್ಕಿಂತ ಜಾಸ್ತಿ ಸಾಲ ಮಾಡೋ ಒಬ್ಬರೇ ಸಿದ್ದರಾಮಯ್ಯ ಒಬ್ಬರೇ. ಈಗ ಮತ್ತೆ 1 ಲಕ್ಷ ಸಾಲ, 1 ಲಕ್ಷ ಕೋಟಿ, 1 ಲಕ್ಷ ಅಲ್ಲ 1 ಲಕ್ಷ ಕೋಟಿ. 0 ಬರೆಯಕ್ಕಾಗಲ್ಲ ನಿಮ್ಮ ಕೈಲಿ. ಮತ್ತೆ ಸಾಲ ಈಗ ಈ ಮನುಷ್ಯ 3 ವರ್ಷದಲ್ಲಿ 3 ಲಕ್ಷ ಕೋಟಿ. ಹಿಂದೆ ಇದ್ದವರು 1 ಲಕ್ಷ ಕೋಟಿ ಸಾಲ ಮಾಡಲಿಲ್ಲ ಎಲ್ಲ ಮುಖ್ಯಮಂತ್ರಿಗಳು. ಆ ಪರಿಸ್ಥಿತಿ ಇವತ್ತು ಇದೆ. ಇವತ್ತು ಸರ್ಕಾರ ಒಂದು ನ್ಯಾಯಯುತವಾಗಿ ನಡೆದಿದ್ರೆ ಇಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾರು ಹಿಂದುಳಿದವರಿದ್ದಾರೆ, ಯಾರು